ಹಾಯ್ ಎವ್ರಿವನ್, ವೆಲ್ಕಮ್ ಟು ಶರ್ಮಿಳಾ ರಾಜು ಬ್ಲಾಗ್ಸ್. ಇವತ್ತಿನ ಲಾಗಲ್ಲಿ ನಾನು ನಮ್ಮದು ಚಿಮ್ನಿನ ತೊಳೆಯೋದನ್ನು, ವಾಶ್ ಮಾಡೋದನ್ನು ನಾನು ತೋರಿಸ್ತಾ ಇದ್ದೀನಿ. ನಾನು ಯಾವ ಥರ ಕ್ಲೀನ್ ಮಾಡ್ತೀನಿ ಅಂತ. ಇದು ನಮ್ಮದು ಎಲಿಕಾ ಕಂಪ್ನಿದು. ಇದೆಲ್ಲ ಫಸ್ಟೆಲ್ಲ ಬಿಚ್ಕೊಂಡಿದ್ದೀವಿ. ಇದು ಬಿಚ್ಚೋದು ಸ್ವಲ್ಪ ಕಷ್ಟನೇ, ಸೊ ನನಗಾಗೋದಿಲ್ಲ. ನಮ್ಮ ಮನೆಯವರೆಲ್ಲ ಬಿಚ್ಕೊಟ್ಟಿದ್ದಾರೆ. ಇದು ಪಾರ್ಟ್ಸ್ ಎಲ್ಲ ಬಿಚ್ಕೊಟ್ಟಾದಮೇಲೆ ಇದು ನೋಡಿ ಈ ಥರ ಇದೆ. ಫುಲ್ಲು ಡಸ್ಟ್ ಆಗಿದೆ. ಡಸ್ಟ್ ಅಂದರೆ ಇಲ್ಲ ನಾವು ಒಗ್ಗರಣೆ ಎಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಹತ್ಕೊಂಡ್ಬಿಟ್ಟು ಈ ಥರ ಆಗಿರುತ್ತೆ. ಇದೇನು ನಾನು ಬಾಟಲ್ ತೋರಿಸ್ತಿದ್ದೀನಲ್ಲ, ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದು ಅಮೆಜಾನಲ್ಲಿ ತರಿಸಿದ್ದು. ಇದನ್ನು ನಾನು ಯೂಸ್ ಮಾಡ್ತೀನಿ ಕ್ಲೀನಿಂಗಿಗೆ. ಕೆಳಗಡೆ ಎಲ್ಲ ಮ್ಯಾಟ್ಗಳು ಹಾಸ್ಕೊಂಡಿದ್ದೀನಿ, ನಾನು ಹಳೆ ಮ್ಯಾಟ್ಗಳು ಹಾಸ್ಕೊಂಡಿದ್ದೀನಿ. ಯಾಕಂದರೆ ಸ್ಪ್ರೇ ಮಾಡ್ತೀವಲ್ವ, ಅದು ಕೆಮಿಕಲ್ಲು. ಸೊ ಗ್ರನೈಟ್ ಮೇಲೆಲ್ಲ ಪ್ರಾಬ್ಲಮ್ ಆಗಬಾರ್ದು ಅಂತೇಳ್ಬಿಟ್ಟು ನಾನು ಕೆಳಗಡೆ ಮ್ಯಾಟ್ ಹಾಸ್ಕೊಂಡ್ಬಿಟ್ಟು ಯುಟಿಲಿಟಿಯಲ್ಲಿ ಇಟ್ಕೊಂಡ್ಬಿಟ್ಟು ಸ್ಪ್ರೇ ಮಾಡ್ತಾಯಿದ್ದೀನಿ. ಈ ಥರ ಒಂದು ಕಡೆನೂ ಬಿಡ್ದಂಗೆ ನಾವು ಸ್ಪ್ರೇ ಮಾಡಬೇಕಾಗುತ್ತೆ. ನೋಡಿ, ಎಲ್ಲ ಕಡೆನೂ ಸ್ಪ್ರೇ ಮಾಡ್ತಾಯಿದ್ದೀನಿ. ಇದು 2 ಪ್ಲೇಟ್ ಇರುತ್ತೆ. ಒಂದು ದೊಡ್ಡ ಪ್ಲೇಟು, ಒಂದು ಚಿಕ್ಕದು ಬಲೆ ಥರ ಪ್ಲೇಟ್ ಇದೆ ನೋಡಿ. ಇದಕ್ಕೂ ಕೂಡ ಅಷ್ಟೇ 2 ಸೈಡ್ಸು ಕೂಡ ನಾವು ನೀಟಾಗೆ ಸ್ಪ್ರೇ ಮಾಡ್ಕೋಬೇಕು. ಎಲ್ಲೂ ಕೂಡ ಬಿಡಬಾರ್ದು ಮತ್ತು ನೀರನ್ನ ತಾಕಿಸ್ಬಾರ್ದು. ನಾವು ಇದನ್ನು ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ನಾವೇನು ಪ್ಲೇಟ್ಸ್ಗಳನ್ನ ಬಿಚ್ಕೊಳ್ತೀವಲ್ಲ ಚಿಮ್ನಿಯಿಂದ, ಆವಾಗ ನಾವು ನೀರಲ್ಲಿ ಫಸ್ಟಿಗೆ ಡಿಪ್ ಮಾಡಿಬಿಟ್ಟು ತೊಳೆಯೋದು ಅದೆಲ್ಲ ಮಾಡಬಾರ್ದು. ಡೈರೆಕ್ಟಾಗೆ ನಾವು ಮ್ಯಾಟ್ ಹಾಸ್ಕೊಂಡ್ಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಈ ಥರ ಸ್ಪ್ರೇ ಮಾಡಬೇಕು. ಎಲ್ಲ ಸ್ಪ್ರೇ ಮಾಡಿಬಿಟ್ಟು ಒಂದು 40 ಮಿನಿಟ್ಸು ಅಥವಾ 30 ಮಿನಿಟ್ಸ್, ಅಟ್ಲೀಸ್ಟ್ 30 ಮಿನಿಟ್ಸು ನಾವು ಬಿಡಬೇಕಾಗುತ್ತೆ. ಅದೆಲ್ಲ ಸ್ಪ್ರೇ ಎಲ್ಲ ಅದ್ರ ಇದು ಆಯಿಲ್ನೆಲ್ಲ ತೆಗಿಬೇಕದು. ಸೊ ಹಾಗಾಗಿ ಈ ಗ್ಲಾಸ್ ಒಂದಿರುತ್ತೆ. ಈ ಗ್ಲಾಸ್ನ ನಾನು ಈ ಸ್ಪಂಜು ಸ್ಕ್ರ್ಯಾಚ್ ಬೈಟ್ ಇರುತ್ತಲ್ಲ, ಸ್ಪಂಜ್ ಫೇಸಲ್ಲಿ ನಾನು ತೊಳ್ಕೊಳ್ತಾ ಇದ್ದೀನಿ ಸೋಪ್ ಹಚ್ಬಿಟ್ಟು. ಸ್ಕ್ರ್ಯಾಚ್ ಬೈಟ್ ಫೇಸಲ್ಲಿ ನಾವು ತೊಳ್ಕೊಂಡ್ರೆ ಸ್ಕ್ರ್ಯಾಚಸ್ ಆಗಿಬಿಡುತ್ತೆ ಗ್ಲಾಸ್ ಅಂತೇಳ್ಬಿಟ್ಟು ನಾನು ಸ್ಕ್ರ್ಯಾಚ್ ಬೈಟು ಮತ್ತು ಸ್ಪಂಜು 2 ಮಿಕ್ಸ್ ಬರುತ್ತಲ್ವ, ಆ ಕಡೆ ಸ್ಪಂಜ್ ಫೇಸ್ ಕಡೆ ನಾನು ಇದನ್ನು ತೊಳ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ತೊಳ್ಕೊಂಡಾದ್ಮೇಲೆ ಗ್ಲಾಸ್ ಇದೆಲ್ಲ ತೊಳ್ಕೊಳ್ತಾ ಇದ್ದೀನಿ ನೀರಲ್ಲಿ. ಹುಷಾರಾಗಿ ತೊಳ್ಕೊಬೇಕು. ಇದು ಎಲಿಕಾ ಕಂಪ್ನಿದು ಸೆನ್ಸರಿಂದ ಯೂಸ್ ಆಗುತ್ತೆ ಇದು. ಬಟ್ ಅಷ್ಟೇ ಕಷ್ಟ ಇದೆ, ಇದನ್ನು ತೊಳೆಯೋದೆಲ್ಲ ತುಂಬ ಕಷ್ಟ ಇದೆ. ಗ್ಲಾಸು ಹೊಡೆದೋದ್ರೆ ಹೋಯ್ತು, ಮತ್ತೆ ನಾವು ತರಿಸ್ಕೋಬೇಕಾಗುತ್ತೆ. ಆ ಥರ ತುಂಬಾ ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಇದು ತೊಳೆಯುವಾಗ ಸ್ವಲ್ಪ ಅಲ್ಲಲ್ಲೇ ನನಗೆ ಆಯಿಲು ತುಂಬ ಅಂಟು ಥರ ಅನಿಸಿದ್ನೆಲ್ಲ ಮತ್ತೆ ಇನ್ನೊಂದು ಸ್ವಲ್ಪ ಸೋಪ್ ಹಾಕಿ ತಿಕ್ಕೊಳ್ತಾ ಇದ್ದೀನಿ. ಈ ಥರ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ಇದು ಒಂದು ಆಯಿಲ್ ಜಾಸ್ತಿ ಆಗಿದ್ದೆಲ್ಲ ಅಲ್ಲಿ ಬೀಳಲಿಕ್ಕೆ ಅಂತೇಳಿ ಇನ್ನೊಂದು ಕೊಟ್ಟಿರ್ತಾರೆ. ಅದು ಆ್ಯಕ್ಚುಲಿ ನಂದು ಅಷ್ಟೊಂದು ನಮ್ಮ ಮನೇಲಿ ಆಯಿಲ್ದು ಏನೂ ಫ್ರೈ ಮಾಡೋದಾಗಲಿ ಆ ಥರ ಏನೂ ಆಗೋಲ್ಲ. ಅದ್ರ ಎಂದೂ ಕೂಡ ಆಯಿಲ್ ಅದರಲ್ಲಿ ಅನ್ಕಿಲ್ಲ. ನಂದು ಅಷ್ಟೊಂದು ಆಯಿಲ್ದು ಯಾವುದೇ ಥರದ್ದು ಅಡುಗೆ, ಅಷ್ಟೊಂದು ಆಯಿಲ್ ಅಡುಗೆದು ಏನೂ ಮಾಡೋದಿಲ್ಲ. ಜಸ್ಟ್ ಒಗ್ಗರಣೆ ಹಾಕೋಂಥ ಅಡುಗೆ ಇರುತ್ತೆ. ಆ ಎಣ್ಣೆಯಲ್ಲಿ ಕರಿಯೋವಂಥದ್ದು ಏನೂ ಮಾಡದೇ ಇರೋದ್ರಿಂದ ಇದರಲ್ಲಿ ಎಣ್ಣೆ ಎಂದೂ ಬಂದು ಕೂತಿಲ್ಲ ನನಗೆ. ಬಟ್ ಇದು ಕೂಡ ಸ್ವಲ್ಪ ಜಿಡ್ಜಿಡ್ ಅನ್ನಿಸ್ತಾ ಇರುತ್ತಲ್ವ ಹೊರಗಡೆ ಫೇಸು. ಸೊ ಹಾಗಾಗಿ ತೊಳ್ಕೊಳ್ಳೋಕರ ಎಲ್ಲನೂ ತೊಳ್ಕೊಳ್ತಾ ಇದ್ದೀನಿ. ಇದೊಂಥರ ಕ್ಯಾಪ್ ಥರನೂ ಇರುತ್ತೆ. ಇದು ಆಯಿಲ್ ಜಾಸ್ತಿ ಇದ್ದರೆ ಶೇಖರಣೆನೂ ಕೂಡ ಅಲ್ಲಾಗುತ್ತೆ. ಇದಕ್ಕೇನು ಸ್ಪ್ರೇ ಮಾಡಿಟ್ಟಿದ್ವಲ್ಲ, 1/2 ಅವರ್ ಆಗಿದೆ ಇದು. ಈಗ ನಮಗೆ ಹೆಲ್ಪರ್ ಒಬ್ಬರು ಬರ್ತಾರಲ್ಲ, ಅವರು ಬಂದಾಗ ನಾನು ಈ ಥರ ಮಾಡ್ಕೊಳ್ತೀನಿ. ಅವ್ರಿಗೆಲ್ಲ ಈ ಥರ ಸ್ಪ್ರೇ ಎಲ್ಲ ಮಾಡಿ ನೆನೆ ಇಟ್ಕೊಟ್ರೆ ಬಟ್ಟೆಯಲ್ಲಿ ಫಸ್ಟು ಈ ಥರ ತಿಕ್ಕಿ ಇದು ಮಾಡಬೇಕು. ಡೈರೆಕ್ಟಾಗಿ ಈ ಸ್ಪ್ರೇ ಮಾಡಿದ್ದನ್ನ ತೊಗೊಂಡೋಗಿ ನೀರಿಗೆ ಹಿಡಿದ್ಬಿಟ್ರೆ ಅದು ಹೋಗೋದೇ ಇಲ್ಲ, ಇನ್ನಷ್ಟು ಅಂಟ್ಕೊಂಡ್ಬಿಡುತ್ತೆ. ಸೊ ಸ್ಪ್ರೇ ಮಾಡಿ ಅರ್ಧ ಗಂಟೆ ಬಿಟ್ಟಿರೋದು ಏನು ಪ್ಲೇಟ್ಸ್ ಇದೆ ಅಲ್ಲ, ಇದನ್ನೆಲ್ಲ ಗ್ರಿಲ್ ಪ್ಲೇಟ್ಸ್ನ ನಾವು ಬಟ್ಟೆಯಲ್ಲೇ ತಿಕ್ಕೊಳ್ಬೇಕು. ನಮ್ಮ ಹೆಲ್ಪರು ನನಗೆ ತಿಕ್ಕೊಡ್ತಾ ಇದ್ದಾರೆ ನೋಡಿ. ಈ ಥರ ಇದನ್ನು ತಿಕ್ತಾ ಇದ್ದರೆ ಅದೇನು ಸ್ಪ್ರೇ ಮಾಡಿರ್ತೀವಲ್ಲ ಅದರಿಂದ ನೋಡಿ ಇಷ್ಟು ಕ್ಲೀನಾಗಿದೆ ನೋಡಿ. ಇದಾದ ನಂತರ ನಾವು ಸೋಪ್ ಹಚ್ಬಿಟ್ಟು ಸ್ಕ್ರ್ಯಾಚ್ ಬೈಟಲ್ಲಿ ಮತ್ತೊಮ್ಮೆ ತೊಳಿಬೇಕು. ಇದು ಪ್ಲೇಟ್ ತೆಗ್ದಿದ್ದೀನಲ್ಲ, ಈಗ ತೋರಿಸ್ತದೆ ನೋಡಿ ಮಿಷಿನ್ ಹತ್ರ ಎಲ್ಲ ಎಷ್ಟು ಡಸ್ಟ್ ಕೂತಿದೆ ಅಂತ. ಸೊ ಈಗ ನೋಡಿ, ಅದೇನು ಪ್ಲೇಟ್ಸ್ ಅವರು ಆಲ್ರೆಡಿ ನನಗೆ ಎಲ್ಲ ಬಟ್ಟೆಯಲ್ಲೆಲ್ಲ ಇದು ಮಾಡಿಕೊಟ್ಟಿದ್ರು. ಅದಾದ ನಂತರ ಈಗ ಅವರು ಸೋಪ್ ಹಚ್ಚಿ ತಿಕ್ತಾ ಇದ್ದಾರೆ. ಈಗ ಎಲ್ಲ ಬಟ್ಟೆಯಲ್ಲಿ ತಿಕ್ಕಾಗಿರೋ ಪ್ಲೇಟ್ಸ್ನ ಮತ್ತು ಸೋಪ್ ಹಚ್ಚಿ ತಿಕ್ತಾ ಇದ್ದಾರೆ. ಸೋಪ್ ಹಚ್ಚಿ ತಿಕ್ಕಿ ತೊಳೆದ್ಬಿಟ್ರೆ ಫುಲ್ ನೀಟಾಗಿ ಇದಾಗುತ್ತೆ. ಇದೇನು ನಾನು ಮಿಷಿನ್ ತೋರಿಸಿದ್ನಲ್ಲ, ಅದಕ್ಕೆ ನಾನು ಇದೇ ಸ್ಪ್ರೇ ಬಾಟಲ್ ಅದು ಏನಿದೆಲ್ಲ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ. ಅದನ್ನು ನಾನು ಬಟ್ಟೆಗೆ ಸ್ಪ್ರೇ ಮಾಡ್ತೀನಿ. ಮಿಷಿನ್ಗೆ ಸ್ಪ್ರೇ ಡೈರೆಕ್ಟಾಗೆ ಕೂಡ ಮಾಡಿಬಿಟ್ಟು ಎಲ್ಲ ಒರೆಸ್ಬೋದು. ಬಟ್ ನನಗೆ ಮಿಷಿನ್ನಿಗೆ ಡೈರೆಕ್ಟಾಗಿ ಸ್ಪ್ರೇ ಮಾಡಿದರೆ ಬೇರೆ ಕಡೆ ಎಲ್ಲ ಸ್ಪ್ರೇ ಆಗುತ್ತೆ ಅದೆಲ್ಲ, ಮತ್ತು ಕೆಮಿಕಲ್ ಅಲ್ಲೇ ಇದ್ಬಿಟ್ಟು ಮೆಟಲೆಲ್ಲ ಹಾಳಾಗ್ಬೋದು ಅಂತಂದು ನಾನು ಬಟ್ಟೆಗೆಲ್ಲ ಸ್ಪ್ರೇ ಮಾಡ್ಕೊಂಡು ಒರೆಸ್ತಾ ಇರ್ತೀನಿ. ಸ್ವಲ್ಪ ಜಾಸ್ತಿ ಸ್ಪ್ರೇ ಖರ್ಚಾಗುತ್ತೆ ಬಟ್ಟೆಗೆ ಹಾಕ್ಕೊಂಡು ನಾವು ಅದನ್ನು ಒರೆಸೋದ್ರಿಂದ.
ಬಟ್ ಆದರೂ ಕೂಡ ಪ್ರಾಬ್ಲಮ್ ಮಿಷಿನ್ಗೆ ಆಗಲ್ಲ ಅಂತೇಳ್ಬಿಟ್ಟು ನಾನು ಬಟ್ಟೆಗೆ ನೋಡಿ ಈ ಥರ ಬಟ್ಟೆಗೆ ಬಂದುಬಿಡುತ್ತೆ. ಬಟ್ಟೆಗೆ ಸ್ಪ್ರೇ ಮಾಡಿಬಿಟ್ಟು ಈ ಥರ ಒರೆಸ್ಕೊಳ್ಳೋದ್ರಿಂದ ಎಲ್ಲ ಬಟ್ಟೆಗೆ ಅಂಟ್ಕೊಂಬರುತ್ತೆ. ಅದಾದ ನಂತರ ಒಂದು ವೆಟ್ ಕ್ಲಾತಲ್ಲಿ ತಿರ್ಗಾ ನಾವು ಒರೆಸ್ಕೋಬೇಕಾಗುತ್ತೆ. ಯಾವುದೇ ಕೆಮಿಕಲಲ್ಲಿ ಇಲ್ಲದೆ ಇರೋ ಥರ ನಾವು ಮಾಡಬೇಕಾಗುತ್ತೆ. ನಾನು ಯಾವ ಥರ ಮಾಡ್ತಿದ್ದೀನೋ ಅದನ್ನು ತೋರಿಸ್ತಾ ಇದ್ದೀನಿ. ನೀವು ಏನಾದರೂ ಬೇರೆ ಐಡಿಯಾಸ್ ಇದ್ದರೆ ಕಮೆಂಟ್ ಮಾಡಿ. ನಾನು ಯೂಸಲಿ ಸ್ಪ್ರೇನ ನಾನು ಡೈರೆಕ್ಟಾಗಿ ಮಷೀನಿಗೆ ಮಾಡಲ್ಲ, ಹಾಗಾಗಿ ನಾನು ಈ ಥರ ಬಟ್ಟೆಗೆ ಸ್ಪ್ರೇ ಮಾಡ್ಕೊಂಡು ಒರೆಸ್ತಾ ಇದ್ದೀನಿ. ಇದು ಒಂದು ಗ್ಲಾಸ್ ಕೆಳಗಿನ ತೆಗ್ದಿರೋದು ನಾವು ತೊಳೆದಿದ್ದೀವಿ. ಈ ಗ್ಲಾಸ್ ತೆಗಿಯೋಕ್ಕೆ ಬರಲ್ಲ, ಇದು ಅಲ್ಲೇ ಫಿಕ್ಸ್ ಆಗಿರುತ್ತೆ. ಇದನ್ನು ನಾನು ಅಲ್ಲೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದೇನು ಸ್ಪ್ರೇನ ಬಟ್ಟೆಗೆ ಹಾಕ್ಕೊಂಡು ನಾನು ಅಲ್ಲೇ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಒಂದು ವೆಟ್ ಕ್ಲಾತಲ್ಲಿ ನೀಟಾಗಿ ಒರೆಸ್ಕೊಂಡು ಮತ್ತು ಡ್ರೈ ಕ್ಲಾತಲ್ಲಿ ಒರೆಸ್ಕೊಳ್ತೀನಿ. 1-2 ತಿಂಗಳಿಗೊಮ್ಮೆ ಈ ಥರ ಮಾಡ್ತೀನಿ. ಜಾಸ್ತಿ ನಮ್ಮ ಮನೇಲಿ ಆಯಿಲ್ದಂಥ ಜಾಸ್ತಿ ಕೆಲಸಗಳು ಏನು ಅಡುಗೆಗಳು ಮಾಡೋದಿಲ್ಲ ನಾನು. ಅಂದರೆ ಫ್ರೈ ಮಾಡೋದು, ಕರ್ಜಿಕಾಯಿ ಮಾಡೋದು, ಕರಿಗಡುಬು ಮಾಡೋದು, ಪೂರಿ ಮಾಡೋದು, ಆ ಥರದ್ದು ಖಂಡಿತ ನಮ್ಮ ಮನೇಲಿ ಜಾಸ್ತಿ ಮಾಡಲ್ಲ. ಹಬ್ಬದಲ್ಲಿ ಮಾತ್ರ ಹೋಳ್ಗೆ ಮಾಡ್ತೀನಿ, ಕರಿಗಡುಬು ಮಾಡ್ತೀನಿ ಬಿಟ್ಟರೆ ಈ ಪೂರಿ ಕರಿಯೋದು, ಬೋಂಡ ಕರಿಯೋದು, ಬಜ್ಜಿ ಕರಿಯೋದು ಇದು ಇಲ್ಲವೇ ಇಲ್ಲ ಮನೆಯಲ್ಲಿ. ಸೊ ಹಾಗಾಗಿ ನನಗೆ 2 ತಿಂಗಳು 3 ತಿಂಗಳಿಗೊಂದು ಸಲ ನನಗೆ ಚಿಮ್ನಿ ಕ್ಲೀನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಹೊರಗಡೆ ಫೇಸ್ ಕ್ಲೀನ್ ಮಾಡ್ಕೊತೀನಿ. ಬಟ್ ಈ ಥರ ತೆಗೆದುಬಿಟ್ಟು ನಾನು ಕ್ಲೀನ್ ಮಾಡ್ಕೊಳ್ಳೋದು ಒಂದು 2.5-3 ಮಂತ್ಸಿಗೆ ಅದೇನು ತೋರಿಸಿದ್ನೆಲ್ಲ ಪ್ಲೇಟು ಆ ಥರ ಆಗಿರುತ್ತೆ. ಸೊ ಹಾಗಾಗಿ ನಾನು 2.5-3 ತಿಂಗಳಿಗೆ ಆ ಥರ ಇದು ಮಾಡ್ತೀನಿ, ತೊಳಿತೀನಿ ಕ್ಲೀನಾಗಿ ಎಲ್ಲ ತೆಗೆದುಬಿಟ್ಟು. ಯಾಕಂದರೆ ಇದನ್ನು ತೆಗಿಯೋದು ಫಿಕ್ಸ್ ಮಾಡೋದು ತುಂಬಾ ಕಷ್ಟ ಇದೆ. ನೋಡಿ ಈ ಥರ ಕ್ಲೀನ್ ಆದಮೇಲೆ ಈ ಥರ ಕಾಣ್ತಾ ಇದೆ ನೋಡಿ. ನನ್ನ ಬಟ್ಟೆಗೆ ಸ್ಪ್ರೇ ಮಾಡಿ ಒರೆಸಿರೋದಿದು. ಇಷ್ಟು ಮಟ್ಟಿಗೆ ಕ್ಲೀನಾಗಿದೆ. ಇದು ಎಲ್ಲ ತೊಳೆದಾಗಿದೆ. ಇದನ್ನೆಲ್ಲ ಒರೆಸ್ಕೋಬೇಕು. ನಿಜಕ್ಕೂ ಸಖತ್ತು ಟೈಮ್ ಹಿಡಿಯುತ್ತೆ ಮಾತ್ರ. ಇದೆಲ್ಲ ತೊಳೆದು ಕೊಟ್ಟಿದ್ದಾರೆ ಅವರು ಸೋಪ್ ಹಚ್ಚಿ ಕೂಡ. ಒಂದು ಸಲ ಬಟ್ಟೆಯಲ್ಲಿ ಒರೆಸಾದ್ಮೇಲೆ ಸೋಪ್ ಹಚ್ಚಿ ತೊಳೆದು ಕೊಟ್ಟಿರೋದು. ನಾನು ಯಾವ ಥರ ಹೇಳಿದ್ದೀನೋ ಆ ಥರ ಮಾಡ್ಕೋಬೇಕು. ಸ್ಪ್ರೇ ಮಾಡಿರೋದನ್ನ ಡೈರೆಕ್ಟಾಗೆ ನೀರಿಗೆ ಹಿಡಿದ್ಬಿಟ್ರೆ ಅದು ಖಂಡಿತ ಹೋಗಲ್ಲ. ಸ್ಪ್ರೇ ಮಾಡಿದ ಮೇಲೆ ನಾವು ಒರೆಸ್ಕೋಬೇಕಾಗುತ್ತೆ ಬಟ್ಟೆಯಲ್ಲಿ. ಆಮೇಲೆ ನಾವು ಸೋಪ್ ಹಚ್ಚಿ ತೊಳಿಬೇಕಾಗುತ್ತೆ. ಸ್ಪ್ರೇ ಮಾಡೋದಕ್ಕಿಂತ ಮುಂಚೆ ವೆಟ್ ಮಾಡಲೇಬಾರ್ದು. ಪ್ಲೇಟ್ಗಳು ತೆಗಿತೀವಲ್ಲ, ವೆಟ್ ಮಾಡಬಾರ್ದು. ಆ ಡಸ್ಟ್ ಆಗಿರೋ ಪ್ಲೇಟ್ಗಳಿಗೆ ಡೈರೆಕ್ಟಾಗಿ ಸ್ಪ್ರೇ ಮಾಡಬೇಕು. ಆಮೇಲೆ ಬಟ್ಟೆಯಲ್ಲಿ ಚೆನ್ನಾಗಿ ತಿಕ್ಕಿ ಒರೆಸಿ ಆದಮೇಲೆ ಸೋಪಿಂದ ತೊಳೆದುಬಿಟ್ಟು ಅದಾದ ನಂತರ ಮತ್ತೆ ಬಟ್ಟೆಯಲ್ಲಿ ಎಲ್ಲೆಲ್ಲಿ ಅಂಟಿರುತ್ತೋ ಮತ್ತೆ ಬಟ್ಟೆಯಲ್ಲಿ ತಿಕ್ಕೋಬೇಕಾಗುತ್ತೆ. ಈ ಥರ ನೋಡಿ ಅವರು ತೊಳ್ಕೊಟ್ಟಿದ್ರು ಕೂಡ ಇನ್ನೂ ಸ್ವಲ್ಪ ಅಂಟ್ಕೊಂಡಿದೆ. ನಾನು ಮತ್ತೆ ಡ್ರೈ ಕ್ಲಾತಲ್ಲಿ ಮತ್ತೆ ತಿಕ್ಕಿ ಇದು ಮಾಡ್ತೀನಿ. ತುಂಬಾ ಕಷ್ಟ. ಯಾಕಂದರೆ ಈ ಚಿಮ್ನಿ ನಮಗೆ ಏನೋ ಹೊಗೆ ಹೋಗುತ್ತೆ, ಘಾಟೆಲ್ಲ ಹೋಗುತ್ತೆ ಅಂತ ಹಾಕಿಸ್ತೀವಿ. ಬಟ್ ತೊಳೆಯುವಾಗ ಈ ಚಿಮ್ನಿನೂ ಬೇಡ ಏನು ಬೇಡ ಅನಿಸ್ಬಿಡುತ್ತೆ. ಒಂದು ಎಕ್ಸಿಟ್ ಫ್ಯಾನ್ ಅಂತಂದು ಹಳೆ ಕಾಲದಲ್ಲಿ ಒಂದು ಮೂಲೆ ಕಡೆ ಹಾಕ್ತಿದ್ರಲ್ಲ, ಅದೇ ಬೆಸ್ಟೇನೋ ಅನಿಸ್ಬಿಡುತ್ತೆ. ಈ ಚಿಮ್ನಿ ತೊಳೆಯುವಾಗ ಅಷ್ಟು ಬೇಜಾರಾಗ್ತಿರುತ್ತೆ. ಯಾಕಂದರೆ ನಮ್ಮ ಮನೆಯವರೇ ಬರಬೇಕು, ಬಿಚ್ಕೊಡ್ಲಿಕ್ಕೆ ಆಗಲಿ ಮತ್ತು ತೊಡಿಸ್ಲಿಕ್ಕೆ ಆಗಲಿ ಅವರೇ ಬರಬೇಕು. ಈ ಎಲಿಕಾ ಕಂಪ್ನಿದು ರಿಯಲಿ ತುಂಬಾ ಕಷ್ಟ. ಇದು ತೊಳೆಯೋದು ಅಷ್ಟೇ, ಫಿಕ್ಸ್ ಮಾಡೋದು ಅಷ್ಟೇ, ತೆಗಿಯೋದು ಅಷ್ಟೇ. ಗಂಡು ಮಕ್ಕಳೇ ಬೇಕು, ನಮ್ಮ ಕೈಲಿ ಸಾಧ್ಯನೇ ಇಲ್ಲ ಅದನ್ನು ತೆಗಿಯೋದು. ಫೈನಲಿ ಈ ಥರ ಆಯಿತು. ನಮ್ಮ ಮನೆಯವ್ರು ನನ್ನನ್ನು ತೋರಿಸ್ಬೇಡ ವೀಡಿಯೋದಲ್ಲಿ ಅಂತಾರೆ. ಬಟ್ ನಮ್ಮ ಕೈಲಿ ಆಗೋದಿಲ್ಲ, ಗಂಡು ಮಕ್ಕಳೇ ಬೇಕು ಅನ್ನೋದಕ್ಕೆ ನಾನು ತೋರಿಸ್ದೆ. ಅವರೇ ಹಾಕಬೇಕು, ಅವರೇ ಅದನ್ನು ರಿಮೂವ್ ಕೂಡ ಅವರೇ ಮಾಡಿಕೊಡೋದು. ಏಲಿಕಾ ಕಂಪ್ನಿ ಆಗಿರೋದ್ರಿಂದ ನನಗೆ ಮೊದಲದೊಂದು ಕಾಫ್ ಕಂಪ್ನಿದಿತ್ತು ಹಳೆ ಮನೆಯಲ್ಲಿ, ಅದು ನನಗೆ ಈಸಿ ಇತ್ತು. ಬಟ್ ಇದು ಏಲಿಕಾ ಕಂಪ್ನಿದು ತುಂಬ ಕಷ್ಟ ಇದೆ. ಈಗ ಚಿಮ್ನಿ ಕ್ಲೀನ್ ಮಾಡಲಿಕ್ಕೆ ಫಸ್ಟು ಒಂದು 2 ಟೈಮ್ಸ್ ಕರೆಸಿದ್ವಿ ನಾವು. ಅವರು ಯಾವ ಥರ ಕ್ಲೀನ್ ಮಾಡ್ತಾರೆ ನೋಡಿಕೊಂಡು ನಾನು ಅದೇ ಥರ ಮನೆಯಲ್ಲಿ ಮಾಡ್ತಾ ಇರೋದು. ಅವರು 650 ತೊಗೊಳ್ತಾರೆ ಒಂದು ಸಲ. ಈ ಥರ ನಾವು ಏನು ಕ್ಲೀನ್ ಮಾಡಿದ್ವಲ್ಲ ಸೇಮ್ ಇದೇ ಥರನೇ. ಅವ್ರೇನು ಫ್ಯಾನ್ ಏನೇ ಇಲ್ಲ, ಏನು ಕ್ಲೀನ್ ಮಾಡಲ್ಲ. ನಾನೇನು ಕ್ಲೀನ್ ಮಾಡಿದ್ನಲ್ಲ, ಪ್ಲೇಟ್ಸ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಗ್ಲಾಸ್ ಹೇಗೆ ತೊಳೆದ್ವಲ್ಲ ಇಷ್ಟನ್ನೇ ಅವ್ರು ಮಾಡೋದು. ಬಟ್ 650 ಚಾರ್ಜ್ ಮಾಡ್ತಾರೆ. ಬಟ್ ನಾನು ಮನೆಯಲ್ಲೇ ಈ ಥರ ಒಂದು ಸ್ಪ್ರೇ ಬಾಟಲ್ ತರಿಸ್ಕೊಂಡ್ಬಿಟ್ಟು ಮಾಡೋದ್ರಿಂದ ದುಡ್ಡು ಕೂಡ ಸೇವ್ ಆಗುತ್ತೆ, ಹಾಗೂ ನಮ್ಮ ಟೈಮ್ಗೆ ನಾವು ಮಾಡ್ಕೋಬೋದು. ಹೇಗೆ ಅನ್ನಿಸ್ತು ಏನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್